Hello students, we shall work out a numerical problem on calculation of earnings per share in this video. That is calculation of EPS, earnings per share. That is the final profit earned by the company divided by number of equity shares of that company. Remember, divided by number of equity shares of the company, because equity shareholders are the ultimate, final, real, original owners of the company. Right. Let us look at the given information in the question. Sales 4 lakhs less returns 10,000. ಲೆಸ್ ರಿಟರ್ನ್ಸ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಸೇಲ್ಸ್ ರಿಟರ್ನ್ಸ್. ಯಾವಾಗಲೂ ಕೂಡ ರಿಟರ್ನ್ಸನ್ನು ಸೇಲ್ಸ್ ರಿಟರ್ನ್ಸ್ ಅಂತ ಕರಿಬೋದು, ರಿಟರ್ನ್ಸ್ ಇನ್ವರ್ಡ್ಸ್ ಅಂತ ಕರಿಬೋದು, ಅಥವಾ ಲೆಸ್ ರಿಟರ್ನ್ಸ್ ಅಂತ ಕರಿಬೋದು. ಸೊ ಸೇಲ್ಸ್ ಕೊಟ್ಬಿಟ್ಟು ಅದರ ಪಕ್ಕದಲ್ಲೇ ಲೆಸ್ ರಿಟರ್ನ್ಸ್ ಅಂತ ಕೊಡ್ತಾರೆ ಅಂತಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಸೇಲ್ಸ್ ರಿಟರ್ನ್ಸ್. ವೈಲ್ ಪ್ರಿಪರೇಷನ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್ ನಾವು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡ್ತೀವಲ್ಲ, ಆ ಸೇಲ್ಸ್ ಯಾವುದಪ್ಪ ಅಂತಂದರೆ ಸೇಲ್ಸ್ ರಿಟರ್ನ್ಸನ್ನು ಲೆಸ್ ಮಾಡಿದಾದ ಮೇಲೆ ಬರುವಂತಹ ಸೇಲ್ಸು, ದಟ್ ಈಸ್ ನೆಟ್ ಸೇಲ್ಸ್. ಸೊ ಪ್ಲೀಸ್ ರಿಮೆಂಬರ್, ವೆನೆವರ್ ಯು ಕ್ಯಾಲ್ಕುಲೇಟ್ ಇನ್ಕಮ್ ಸ್ಟೇಟ್ಮೆಂಟ್, ವೆನೆವರ್ ಯು ಪ್ರಿಪೇರ್ ಇನ್ಕಮ್ ಸ್ಟೇಟ್ಮೆಂಟ್, ನೆಟ್ ಸೇಲ್ಸನ್ನೇ ನಾವು ತಗೋಬೇಕು, ನಾಟ್ ಗ್ರಾಸ್ ಸೇಲ್ಸ್. ಅಂದರೆ ಗ್ರಾಸ್ ಸೇಲ್ಸಿಂದ ಡಿಸ್ಕೌಂಟ್ಸು ಮತ್ತು ರಿಟರ್ನ್ಸು ಲೆಸ್ ಮಾಡಿದಾದ್ಮೇಲೆ ಬರುವಂತಹ ಸೇಲ್ಸೇ ನೆಟ್ ಸೇಲ್ಸ್. ಸೊ ಇಫ್ ದೇರ್ ಆರ್ ಎನಿ ಟ್ರೇಡ್ ಡಿಸ್ಕೌಂಟ್ಸ್ ದಟ್ ಶುಡ್ ಬಿ ಸಬ್ಸ್ಟ್ರಾಕ್ಟೆಡ್, ಇಫ್ ದೇರ್ ಆರ್ ಎನಿ ಸೇಲ್ಸ್ ರಿಟರ್ನ್ಸ್ ದಟ್ ಶುಡ್ ಬಿ ರಿಮೂವ್ಡ್. ಸೊ ಸೇಲ್ಸ್ 4 ಲ್ಯಾಕ್ಸಲ್ಲಿ ರಿಟರ್ನ್ಸನ್ನು 10,000 ನಾವಿಲ್ಲಿ ಲೆಸ್ ಮಾಡಬೇಕಾಗತ್ತೆ. ದೆನ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, COGS, COGS, the full form is cost of goods sold. Normally cost of goods sold is nothing but the total variable cost incurred by that company in manufacturing that products. Cost of goods sold ಅಂತಂದರೆ ಆ ಒಂದು ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಗಿರುವಂತಹ ವೇರಿಯಬಲ್ ಕಾಸ್ಟ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ನಥಿಂಗ್ ಬಟ್ ವೇರಿಯಬಲ್ ಕಾಸ್ಟ್ಸ್. ಸೊ ಸಮಟೈಮ್ಸ್ ನೀವು ವೇರಿಯಬಲ್ ಕಾಸ್ಟ್ ಅನ್ನೋದನ್ನು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕೊಟ್ಟಿದ್ದಾಗ ಯು ನೀಡ್ ನಾಟ್ ಕನ್ಫ್ಯೂಸ್. ಸಮಟೈಮ್ಸ್ ದೇ ಮೈಟ್ ಗಿವ್ ಆ್ಯಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಬೇಕಾದರೂ ಕೊಡ್ಬೋದು. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕೊಟ್ಟರು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕೊಟ್ಟರು, ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಅಂತ ಕೊಟ್ಟರು, ಆಲ್ ದೋಸ್ ಥಿಂಗ್ಸ್ ಆರ್ ವೇರಿಯಬಲ್ ಕಾಸ್ಟ್ ಓನ್ಲಿ. ಸೊ ದೇ ಹ್ಯಾವ್ ಗಿವನ್ 3 lakhs ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ದಟ್ ಈಸ್ ವೇರಿಯಬಲ್ ಕಾಸ್ಟ್. Then you have administrative and selling expenses. Normally, administration expenses will be fixed expenses. Ekandre, it will not vary as per the production. It will not depend upon the output or the number of units manufactured. Because administration cost will be like stationery, printing and stationery, accountant salary or clerk or maintenance of office, postage and all these kinds of things. They are not directly related to the number of units produced. So ನೀವು ಎಷ್ಟೇ ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೂ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಸೇಮ್ ಇರುತ್ತೆ, ಅಂದರೆ ಫಿಕ್ಸೆಡ್ ಇರುತ್ತೆ. ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸಮ್ಟೈಮ್ಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮೇ ಬಿ ವೇರಿಯಬಲ್, ಸಮ್ಟೈಮ್ಸ್ ಇಟ್ ಮೇ ಬಿ ಫಿಕ್ಸೆಡ್. ಕೆಲವೊಂದು ಪ್ರಾಬ್ಲಮ್ಸಲ್ಲಿ ವೇರಿಯಬಲ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಕೂಡ ನಾವು ನೋಡ್ಬೋದು, ಫಿಕ್ಸಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಕೂಡ ನಾವು ನೋಡ್ಬೋದು. ಬಟ್ ಇನ್ ದಿಸ್ ಕೇಸ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಎರಡನ್ನೂ ಒಟ್ಟಿಗೆ ಕೊಟ್ಟಿರೋದ್ರಿಂದ ಯು ಹ್ಯಾವ್ ಟು ಕನ್ಸಿಡರ್ ದೆಮ್ ಆ್ಯಸ್ ಫಿಕ್ಸೆಡ್ ಕಾಸ್ಟ್, ಫಿಕ್ಸೆಡ್ ಎಕ್ಸ್ಪೆನ್ಸಸ್ ಅಂತಲೇ ಕನ್ಸಿಡರ್ ಮಾಡಬೇಕು. ಯಾಕೆಂದರೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಆರ್ ಆಲ್ವೇಸ್ ಫಿಕ್ಸೆಡ್. ಅಡ್ಮಿನಿಸ್ಟ್ರೇಷನ್ ಸಪ್ರೇಟಾಗಿ ಕೊಟ್ಟು ಸೇಲ್ಸ್ ಸಪ್ರೇಟಾಗಿ ಕೊಟ್ಟಿದ್ದಾಗ ಮೇ ಬಿ ದೇರ್ ಯು ಮೈಟ್ ಗೆಟ್ ಎ ಡೌಟ್, ಸೇಲ್ಸು ವೇರಿಯಬಲ್ಲ ಇದು ಫಿಕ್ಸೆಡ್ ಅಂತ. ಬಟ್ ಅಡ್ಮಿನಿಸ್ಟ್ರೇಟಿವ್ ಸೆಲ್ಲಿಂಗ್ ಎರಡೂ ಒಟ್ಟಿಗೆ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿರೋದ್ರಿಂದ ಯು ಹ್ಯಾವ್ ಟು ಅಸ್ಯೂಮ್ ದಟ್ ಇಟ್ ಈಸ್ ಫಿಕ್ಸೆಡ್ ಕಾಸ್ಟ್, ಫಿಕ್ಸೆಡ್ ಎಕ್ಸ್ಪೆಂಡಿಚರ್. ದೆನ್ ದಿ ನೆಕ್ಸ್ಟ್ ಐಟಮ್ ಈಸ್ interest on loan. That's common, interest. Then income tax.
Instead of providing the percentages, they have given the amount itself. Then you have preference dividend 15,000. Then equity capital rupees 1 lakh at 10 rupees per share. ನೋಡಿ, ಈಕ್ವಿಟಿ ಕ್ಯಾಪಿಟಲ್ 1 lakh rupees ಅಷ್ಟು ಅಮೌಂಟು, ಒಂದು ಶೇರಿಗೆ 10 rupees ಮೀನ್ಸ್ ನಂಬರ್ ಆಫ್ ಶೇರ್ಸ್ ನಾಟ್ ಗಿವನ್. 1,00,000 ಅಂತ ಹೇಳಿದ್ದಾರೆ, ಒಂದು ಶೇರಿಗೆ 10 ರೂಪಾಯಿ ಅಂತ ಹೇಳಿದ್ದಾರೆ. ಸೊ ಎಷ್ಟು ಶೇರುಗಳು ಅಂತಂದರೆ 1 lakh ಡಿವೈಡೆಡ್ ಬೈ 10, ಯು ವಿಲ್ ಗೆಟ್ 10,000 shares. Always please remember whether the information provided is in rupees or in number of shares. Because while calculating EPS, we use number of shares, not the total amount of capital. Not the total amount of capital. So equity capital 1,00,000 ರೂಪಾಯಿ. ಅದರ 1,00,000 ರೂಪಾಯಿಗೆ ಎಷ್ಟು ಶೇರ್ಸ್ ಬರುತ್ತೆ? ಒಂದೊಂದು ಶೇರು 10 ರೂಪಾಯಿ ಅಂತಂದರೆ 10,000 ಶೇರ್ಸ್ ಬರುತ್ತೆ. ಸೊ 10,000 ಶೇರ್ಸ್ ಇಂಟು 10 rupees 1 lakh rupees. ಸೊ ಪರ್ ಶೇರ್ ವ್ಯಾಲ್ಯೂ ಎಷ್ಟು, ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟು, ಟೋಟಲ್ ಅಮೌಂಟ್ ಎಷ್ಟು. ಸೊ ಈ ಮೂರು ಕಾನ್ಸೆಪ್ಟ್ಸ್ ಮೇಲೆ ನೀವು ಕನ್ಫ್ಯೂಸ್ ಆಗದಿರ ಇರಬೇಕು. 10 rupees ಇಸ್ ದ ವ್ಯಾಲ್ಯೂ ಪರ್ ಶೇರ್, ಒಂದು ಶೇರಿನ ಬೆಲೆ. ನಂಬರ್ ಆಫ್ ಶೇರ್ಸು 10,000 ಶೇರುಗಳು. ನಂಬರ್ ಆಫ್ ಶೇರ್ಸ್ ನಮಗೆ ಕೊಟ್ಟಿಲ್ವಲ್ಲ ಸರ್? ಎಸ್, ಟೋಟಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ಈಸ್ ಗಿವನ್. ಈಕ್ವಿಟಿ ಕ್ಯಾಪಿಟಲ್ rupees 1 lakh. ಸೊ 1,00,000 ರೂಪಾಯಿ ಅಂತಂದರೆ 10 ರೂಪಾಯಿ ಒಂದು ಶೇರಿಗೆ ಅಂದರೆ ಎಷ್ಟು ಶೇರ್ಸ್ ಬರುತ್ತೆ ಅಂತ ನಾವು ಡಿವೈಡ್ ಮಾಡ್ಕೊಂಬಿಟ್ರೆ ಯು ವಿಲ್ ಗೆಟ್ ದ ನಂಬರ್ ಆಫ್ ಶೇರ್ಸ್. ಸೊ ಅಲ್ಟಿಮೇಟ್ಲಿ ಲಾಸ್ಟಲ್ಲಿ ನಮಗೆ EPS ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬೇಕಾಗಿರುವಂಥದ್ದು ಯಾವುದು? ನಂಬರ್ ಆಫ್ ಶೇರ್ಸ್ ಓನ್ಲಿ. ಸೊ 10,000 ಶೇರ್ಸ್. ಸೊ ಪ್ರಿಪರೇಷನ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್, ನೆಟ್ ಸೇಲ್ಸನ್ನು ಮಾಡಬೇಕಾದ್ರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್, ದಟ್ ಈಸ್ 4 lakhs minus 10,000, you have 3,90,000. Then less variable cost. You should always remember the simple format of income statement. Income statement in a format ನಿಮಗೆ ಎಂಟೈರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ಈ ಇನ್ಕಮ್ ಸ್ಟೇಟ್ಮೆಂಟ್ ಆಧಾರದ ಮೇಲೇ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ಫಾರ್ಮ್ಯಾಟನ್ನು ತುಂಬ ಚೆನ್ನಾಗಿ ನೆನಪಿಡಬೇಕು. ನೋಡಿ, ಗ್ರಾಸ್ ಸೇಲ್ಸ್ ಮೈನಸ್ ಡಿಸ್ಕೌಂಟ್ ಆ್ಯಂಡ್ ರಿಟರ್ನ್ಸ್ ಮಾಡಿದ್ರೆ ನೆಟ್ ಸೇಲ್ಸು. ನೆಟ್ ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟನ್ನು ಲೆಸ್ ಮಾಡಿದ್ರೆ ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸಡ್ ಕಾಸ್ಟನ್ನು ಲೆಸ್ ಮಾಡಿದ್ರೆ ಇ ಬಿ ಐ ಟಿಯಲ್ಲಿ ಇಂಟ್ರೆಸ್ಟ್ಸನ್ನು ಲೆಸ್ ಮಾಡಿಕೊಂಡ್ರೆ ಇ ಬಿ ಟಿಯಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡಿಕೊಂಡ್ರೆ ಇ ಎ ಟಿ ಅಂದರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. ಇ ಎ ಟಿಯಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಿಕೊಂಡ್ರೆ EAESH ಅಂದರೆ earnings available to equity shareholders. So that is the amount which you have to take and divide it by the number of equity shares to calculate earnings per share. So ಆ ಫಾರ್ಮ್ಯಾಟ್ ನೆನಪಿರಲಿ ಅಂತ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ದಟ್ ಶುಡ್ ಬಿ ಆಲ್ವೇಸ್ ಇನ್ ಯುವರ್ ಮೈಂಡ್. ದೆನ್ ಸೊ ನೆಟ್ ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ 3 lakhs. ಆ 3 lakhs ನೀವು ಲೆಸ್ ಮಾಡಿಕೊಂಡ್ರೆ ಯು ಆರ್ ಗೆಟಿಂಗ್ ಕಾಂಟ್ರಿಬ್ಯೂಷನ್ 90,000. ಆ ಕಾಂಟ್ರಿಬ್ಯೂಷನಲ್ಲಿ ಲೆಸ್ ಫಿಕ್ಸೆಡ್ ಕಾಸ್ಟ್ ಈಸ್ ಗಿವನ್ ಇನ್ ದ ಕ್ವಶನ್. ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ, ನಾನು ಹೇಳಿದೆ ಅದನ್ನು ಫಿಕ್ಸೆಡ್ ಕಾಸ್ಟ್ ಅಂತ ಅಸ್ಯೂಮ್ ಮಾಡಿ ಅಂತ. ಎಸ್, ಸೊ 20,000. ಆ 20,000 ಕಾಂಟ್ರಿಬ್ಯೂಷನಿಂದ ಲೆಸ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ 70,000. ದಟ್ ಈಸ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, EBIT. ಸೊ ಅದರಿಂದ ಇಂಟ್ರೆಸ್ಟ್ ಆನ್ ಲೋನ್ಸನ್ನು ಲೆಸ್ ಮಾಡಬೇಕು, ದಟ್ ಈಸ್ ಆಲ್ಸೋ ಗಿವನ್ ಡೈರೆಕ್ಟ್ಲಿ ಹಿಯರ್. ಸೊ 5,000 ಇಂಟರೆಸ್ಟ್ ಲೆಸ್ ಮಾಡಿಕೊಂಡ್ರೆ EBT, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ 65,000 ಬರುತ್ತೆ. ದೆನ್ ಫ್ರಮ್ ದಟ್ ಯು ಹ್ಯಾವ್ ಟು ರೆಡ್ಯೂಸ್ ಇನ್ಕಮ್ ಟ್ಯಾಕ್ಸ್, ದಟ್ ಈಸ್ ಆಲ್ಸೋ ಡೈರೆಕ್ಟ್ಲಿ ಗಿವನ್ ಇನ್ಕಮ್ ಟ್ಯಾಕ್ಸ್ 10,000. ಸೊ ಅದನ್ನು ಲೆಸ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ EAT, ದಟ್ ಈಸ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ 55,000 ಬರುತ್ತೆ. ದೆನ್ ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಬೇಕು, ದಟ್ ಈಸ್ ಆಲ್ಸೋ ಡೈರೆಕ್ಟ್ಲಿ ಗಿವನ್ ಇನ್ ದ ಕ್ವಶನ್ ಹಿಯರ್ 15,000. ಸೊ ಸಬ್ಟ್ರಾಕ್ಟ್ ದಟ್, you will get 40,000. 40,000 is the earnings available to equity shareholders. ಈಕ್ವಿಟಿ ಶೇರ್ಹೋಲ್ಡರ್ಸ್ಗೆ ಉಳಿದಿರುವಂತಹ ಅಮೌಂಟು. ಅಂದರೆ ಮೇಲಿಂದ ನಾವೇನು ಮಾಡ್ತಾ ಇದ್ದೀವಿ, ಯಾರ್ಯಾರಿಗೆ ಏನೇನು ಕೊಡಬೇಕು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬಂದುಬಿಡ್ತಾ ಇದ್ದೀವಿ. ಸೊ ಸಾಲ ಕೊಟ್ಟಿರೋರಿಗೆ ಇಂಟ್ರೆಸ್ಟ್ ಬಡ್ಡಿ ಕೊಟ್ಬಿಡ್ತಾ ಇದ್ದೀವಿ, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕೊಟ್ಬಿಡ್ತಾ ಇದ್ವಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಟ್ಬಿಡ್ತಾ ಇದ್ದೀವಿ. ಇನ್ನು ಉಳಿದಿರೋದು ಲಾಭ ಯಾರಿಗೆ ಅಂದರೆ ಫೈನಲ್ ಆಗಿ ಓನರ್ಸ್ಗೆ. ಯಾರು ಓನರ್ಸು? ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ
ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ನಮ್ಮ ಹತ್ರ 40,000 ಇದೆ. ನಾವು ಕ್ಯಾಲ್ಕುಲೇಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಆ ನಂಬರ್ ಆಫ್ ಈಕ್ವಿಟಿ ಶೇರ್ಸನ್ನು ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಆಫ್ ಶೇರ್. Face value of share is to 10 rupees. That is given in the question here. Total equity share capital 1 ಲಕ್ಷ, ಒಂದು ಶೇರಿನ ಬೆಲೆ 10 ರೂಪಾಯಿ. Therefore number of shares 10,000 shares. Divide ಮಾಡ್ಕೊಳ್ಳಿ. Finally EPS, earnings per share, is equals to earnings available to equity shareholders divided by number of equity shares. Earnings available is 40,000. You'll calculate ಮಾಡದವಲ್ಲ, this 40,000. Then divided by 10,000 shares, that is number of equity shares calculate madavalla 10,000. So the answer is 4 rupees per equity share. 4 rupees per equity share. This is not 4,000, that should be 4 rupees per equity share. So the answer EPS is 4 rupees per equity share. So I hope you understood this sum. We shall stop here.